ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಚಾಂದಿನಿ ಗೌಡ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಅಷ್ಟು ಸೂಪರಾಗಿದ್ದೀನಿ. ಸೊ ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಆ್ಯಂಡ್ ವ್ಲಾಗ್ ನೋಡೋಕ್ಕಿಂತ ಮುಂಚೆ ಗೊತ್ತಲ್ಲ, ಇನ್ನೂ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಎಷ್ಟು ಮನಿ ಸೇವ್ ಮಾಡ್ತಿದ್ಯಾ ಮಗನೇ ನೀನು? ಹಾಂ, ಇಲ್ಲಿ ಯಾವ ಅಡುಗೆ ಆಗ್ತಿದೆ? ಹೇಮಾಂಶ್ ಸ್ಪೆಷಲ್ ಡಿಶ್ ಯಾವುದು? ರೆಸಿಪಿ ಯಾವುದು? ಶಾರು, ತಮ್ಮ ಏನ್ ಮಾಡ್ತದ? ಈಗ ಎದ್ದೈತದಕ್ಕೆ ಇದ್ ನೋಡ, ಇದು ತೂಗುಡಿಸ್ತಾ ಇದ್ದೆ. ಶುಬ್ಬಿ ಎಲ್ಲ ಅತ್ತೆ ಜೊತೆ ಒಬ್ಳು, ಅಮ್ಮನ ಜೊತೆ ಒಬ್ಳು. ಇದು ಹೆಂಗ್ ನೋಡ್ತ? ತಮ್ಮ ಏನ್ ಮಾತಾಡ್ಸಲ್ಲ ನೀನು? ಇಬ್ರು ಬಂದಿದ್ದಾರೆ. ಹಾ, ಬಬ್ಲು ಖುಷಿ ಆಯ್ತಾ? ಥ್ಯಾಂಕ್ ಯು ಬಂದಿದ್ದಕ್ಕೆ. ಬೋರು ಶುಬ್ಬಿ ಒಂದು ಇವತ್ತು ಬಂದಿದ್ದಾಳೆ. ಏನು ಮಾಡ್ತಾನೆ ನೋಡ್ರಿ ಈಗ. ಅಲ್ಲಿ ಆಶಿಂಗ್ ಮುಟ್ತಿದ್ದಾನೆ ಈಗ. ಇಲ್ಲಿ ಬಂದು ಮುಟ್ಟೋದು ನೋಡಿ ಮಜಾ ತಗೊಳ್ಳೋದು ಅವಳು ಅಳೋದನ್ನ. ಏಯ್ ಅಕ್ಕ ಮಗನೇ, ಅಲ್ಲಿ ನೋಡಿ ಬಂದವಳು ಈಗ. ಏಯ್ ಸುಮ್ಮನೆ ಶಾರು, ಅಕ್ಕ ಮುಡ್ತಿರೋದು ಮಗನೇ. ಅಲ್ಲಿ ಶಾರು ಅಕ್ಕ ನೋಡಲ್ಲಿ, ಹಿಂದೆ ತಿರುಗಿ ನೋಡು. ಶಾರು ಅಕ್ಕ ಮಗನೇ. ಇರ್ತಿದಾನ? ಶುಬ್ಬಿ ಹೋಗ್ತೀಯಾ? ಇರು ಇವತ್ತು. ಹಾಂ ಇರು ಶುಬ್ಬಿ, ಇರೇ ಶುಭಕ್ಕ ಇರು. ಇದು ನೋಡು ಓಡ್ತೈತಿ. ಇರು ಶಾರು, ನೀನು ಹೋಗಂಗಿಲ್ಲ, ಇವತ್ತಿಲ್ಲೇ ಇರೋದು. ಚಿಕ್ಕಪ್ಪ ಒಂದೇ ಹೋಗೋದು. ಹಾಂ, ಚಿಕ್ಕಪ್ಪ ಮಾತ್ರ. ಶಾರು ಇಲ್ಲಿ ಇವತ್ತು ನೀನು ಇಲ್ಲೇ ಇರೋದು. ನಿಜ, ಚಿಕ್ಕಪ್ಪ ಮಾತ್ರ ಹೋಗೋದು. ಭುವಿ. ಸೊ ಫ್ರೆಂಡ್ಸ್, ನೋಡಿದ್ರಲ್ಲ, 2 ಇಯರ್ಸ್ ಆದಮೇಲೆ ಆಶಾ ಫಸ್ಟ್ ಟೈಮ್ ನಮ್ಮ ಮನೆಗೆ ಬಂದಿದ್ದು. ನಾನು ಊರಿಗೆ ಬಂದಾಗಲೆಲ್ಲ, ರಂಗನಹಳ್ಳಿಗೆ ಬಂದಾಗಲೆಲ್ಲ ಕರಿತಾನೆ ಇರ್ತಿದ್ದೆ. ಬಟ್ ಪಾಪ ಅವಳಿಗೆ ಆಗ್ತಿರ್ಲಿಲ್ಲ ಬರೋಕ್ಕೆ. ಆಮೇಲೆ ಜೊತೇಲಿ ಬರೋಕ್ಕೆ ಯಾರೂ ಸಿಗ್ತಿರ್ಲಿಲ್ಲ. ಒಂದೊಂದು ಸರಿ ಬರೀ ಒಂದು 3 ಡೇಸ್ ಅನ್ನೋ ಥರ ಬರ್ತಿದ್ಲು. ಹಾಗಾಗಿ ನನಗೆ ಮೂಡಿಗೆರೆಗೆ ಬರೋಕ್ಕೆ ಆಗ್ತಿರ್ಲಿಲ್ಲ ಅವಳಿಗೆ. ಸೊ ಈ ಸರಿ ನಾನು ಭುವನ್ಗೆ ಎಲ್ಲ ಹೇಳ್ಕೊಂಡು ಕರ್ಕೊಬಾರೋ ಅಂತ ಹೇಳಿ ಈ ಸರಿ ಕರೆಸ್ಕೊಂಡೆ. ಸೊ ಮಧ್ಯಾಹ್ನ ಅಷ್ಟೊತ್ತಿಗೆ ಬಂದರು, ಮತ್ತು ಸಂಜೆ ಹೋದರು ಅಷ್ಟೇ. ನಾನು ಸ್ಟೇ ಆಗು ಅಂತ ತುಂಬ ಹೇಳಿದೆ. ಬಟ್ ಅವಳು ಮತ್ತೆ ನೆಕ್ಸ್ಟ್ ಡೇ ಭದ್ರಾವತಿ ಹೋಗಬೇಕಿತ್ತು. ಅಲ್ಲಿಂದ ಮತ್ತೆ ಬೆಂಗಳೂರಿಗೆ ಹೋಗಬೇಕಾಗಿತ್ತು. ಹಾಗಾಗಿ ಇನ್ನೊಂದು ಸರಿ ಬರ್ತೀನಿ ಅಂತ ಅಂದ್ಬಿಟ್ಟು ಬೇಗ ಹೊರಟ್ಲು. ಜೊತೆ ಚಂದನ ಮತ್ತು ಭುವಿ ಇಬ್ಬರು ಬಂದಿದ್ದರು. ಸೊ ನಾನು ಮೂಡಿಗೆರೆಗೆ ಬಂದು ಆಲ್ಮೋಸ್ಟ್ 2 months 2.5 months ಆಗ್ತಿತ್ತಲ್ಲ.
ಹಾಗಾಗಿ ಎಲ್ಲ ಫ್ಯಾಮಿಲಿ ಫಂಕ್ಷನ್ಸು ಸ್ವಲ್ಪ ಮಿಸ್ ಮಾಡ್ಕೊಂಡಿದ್ದೆ, ಬಬ್ಲುಗೆ ಹುಷಾರಿಲ್ಲ ಅನ್ನೋ ರೀಸನ್. ಆ್ಯಂಡ್ ಕಸಿನ್ಸ್ನು ಎಲ್ಲ ಮಿಸ್ ಮಾಡ್ಕೊತಾ ಇದ್ದೆ. ಬರೀ ಫೋನಲ್ಲಿ ವಿಡಿಯೋ ಕಾಲ್ ಇದರಲ್ಲೇ ಮಾತಾಡೋದಾಗಿತ್ತು. ಸೊ ಮನೆಗೆ ಬಂದಿದ್ದು ತುಂಬ ಖುಷಿ ಆಯಿತು ನನಗೆ. ಆಮೇಲೆ ಆಶಾಂಗೂ ಅಷ್ಟೇ ಬಬ್ಲು ಅಂದರೆ ತುಂಬ ಇಷ್ಟ. ಯಾಕಂದರೆ ಅವಳು ಬಾಣಂತನ ಇದ್ದಾಗಲೇ ನಾನು ಇಲ್ಲಿ ಬಂದಿದ್ದು. ಆಮೇಲೆ ಇಲ್ಲಿ ಮಗು ಆದಾಗ್ಲೂ ಅವಳು 1 ಮಂತ್ ಇದ್ಲು ಆ್ಯಕ್ಚುಲಿ, ನನ್ನ ಬಾಣಂತನ ನಡೆಯುವಾಗ್ಲೂ. ಹಾಗಾಗಿ ಸ್ವಲ್ಪ ಕನೆಕ್ಷನ್ ಜಾಸ್ತಿ ಬಬ್ಲು ಮೇಲೆ ಅವಳಿಗೆ. ಆ್ಯಂಡ್ ನಾನು ಆಶಾ ಸೇಮ್ ಏಜ್, 6 ಮಂತ್ ಗ್ಯಾಪ್ ಅಷ್ಟೇ. ಸೊ ಇವಾಗ ನನಗೆ ಮತ್ತು ಕೇಶವಿ ಅಂದರೆ ಆಶಾ 2ನೇ ಪಾಪುಗೂ 4 ಮಂತ್ಸ್ 4.5 ಮಂತ್ಸ್ ಗ್ಯಾಪ್ ಅಷ್ಟೇ. ಇನ್ ಫ್ಯೂಚರಲ್ಲಿ ಇಬ್ಬರು ಸೇಮ್ ಕ್ಲಾಸ್, ನಾವು ಇಬ್ಬರು ಹೇಗೆ ಸೇಮ್ ಕ್ಲಾಸ್ ಓದಿದ್ವಿ ಆ ಥರ ಇವಾಗ ಕೇಶವಿ ಮತ್ತು ನಮ್ಮ ಬಬ್ಲು ಇಬ್ಬರು ಇವಾಗ ಸೇಮ್ ಕ್ಲಾಸ್ ಓದ್ತಾರೆ. ಥ್ಯಾಂಕ್ಸ್ ಕೊಡು, ಥ್ಯಾಂಕ್ಸ್ ಕೊಡು ತಾತಗೆ, ಥ್ಯಾಂಕ್ಸ್ ಕೊಡು. ಅಮ್ಮ ಇನ್ನೊಂದ್ಸರಿ ಹೇಳು, ಇನ್ನೊಂದ್ಸರಿ ಹೇಳು. ಶಾರು ನಾನು ಯಾರು ಏಯ್ ಶಾರು, ಬಾಯ್ ನಿಂಗ ಬಾಯ್. ಶಾರು ನಾನು ಯಾರು ಹೇಳು. ಅಮ್ಮ ಅಮ್ಮ ಉಲ್ಟಾ ಆಗುತ್ತೀಗದು, ಇಳಿಬೇಕು. ಸರಿ ಬಾಯ್ ಬಾಯ್. ಚಿಕ್ಕಮಗಳೂರ್ ಮೇಲೆ ಕರ್ಕೊಂಡು ಮತ್ತೆ ಆಮ್ಲೆಟ್ ಹಾಕ್ತಾರಲ್ಲ. ಥ್ಯಾಂಕ್ಸ್ ಫಾರ್ ಕಮ್ಮಿಂಗ್. ಬಾಯ್ ಬಾಯ್ ಚಂದ್ರ, ಆಗಾಗ ಬರ್ತಾ ಇರಿ. ಶುಭಿ ಬಾಯ್, ನಿಧಾನ ಹೋಗಿ. ಸೊ ಫ್ರೆಂಡ್ಸ್, ಹೋಗುವಾಗ ಬೇಜಾರಾಯಿತು. ಯಾಕಂದರೆ ಮಧ್ಯಾಹ್ನ ಬಂದಿದ್ದಲ್ವಾ, ಮನೆ ಫುಲ್ಲು ಮಕ್ಕಳು ಸೌಂಡು, ನಮ್ಮ ಬಬ್ಲು ಆಟ ಆಡ್ಕೊಂಡೆಲ್ಲ ಚೆನ್ನಾಗಿತ್ತು. ಆ್ಯಂಡ್ ಇನ್ನೊಂದು ಈಗ ಹಂಗೆ ಅಲ್ವಾ, ತವ್ರ ಮನೆಯಿಂದ ಯಾರು ಬಂದು ಹೋಗುವಾಗ ಸ್ವಲ್ಪ ಫೀಲಿಂಗ್ ಆಗುತ್ತೆ, ಹಂಗೆ ಆಯಿತು. ಬಟ್ ಏನು ಮಾಡೋಕ್ಕಾಗಲ್ಲ, ನಮ್ದಿನ್ನು ಮಾಮೂಲಿ ಆ್ಯಸ್ ಯೂಶ್ವಲ್ ವಿಡಿಯೋ ಕಾಲ್ ಫೋನ್ ಕಾಲಲ್ಲಿ ಇನ್ನೂ ಹರಟೆ ಹೊಡೆಯೋದು ಇದ್ದೇ ಇರುತ್ತೆ. ಆ್ಯಂಡ್ ಫ್ರೆಂಡ್ಸ್, ಇದು ಗೊತ್ತಿದೆ ನಿಮಗೆ, ಅಗರೋ ಮಿನಿ ಎಲೆಕ್ಟ್ರಿಕ್ ಚಾಪರ್. ಸೊ ಇದು ಇರೋದ್ರಿಂದ ಅಡುಗೆ ಅಂತೂ ಎಷ್ಟು ಬೇಗ ಆಗ್ತದೆ ಗೊತ್ತಾ. ನಮಗೆ ಕ್ವಿಕ್ಕಾಗಿ ಚಿಕ್ಕದಾಗಿ ಏನಾದ್ರು ವೆಜಿಟೇಬಲ್ಸ್ ಕಟ್ ಮಾಡಬೇಕು ಅಂದರೆ ಈ ಒಂದು ಚಾಪರ್ನ ಯೂಸ್ ಮಾಡಿ ವಿತಿನ್ ಒಂದು 5 to 10 ಸೆಕೆಂಡ್ ಅಷ್ಟರಲ್ಲಿ ನಮಗೆ ವೆಜಿಟೇಬಲ್ಸ್ನ ಚಾಪ್ ಮಾಡಿಕೊಡುತ್ತೆ. ತುಂಬ ಚೆನ್ನಾಗಿದೆ ಪ್ರಾಡಕ್ಟ್. ನಿಮಗೇನಾದ್ರು ಇಷ್ಟ ಆದರೆ ನೀವು ಬೈ ಮಾಡಬೇಕಂತಿದ್ರೆ ಡಿಸ್ಕ್ರಿಪ್ಷನಲ್ಲಿ ನಾನು ಈ ಪ್ರಾಡಕ್ಟ್ ಲಿಂಕ್ನ ಮೆನ್ಷನ್ ಮಾಡಿರ್ತೀನಿ, ಹೋಗಿ ಚೆಕ್ ಮಾಡಿ ಬೈ ಮಾಡಿ. ಸೊ ಫ್ರೆಂಡ್ಸ್, ಮೂಡಿಗೆರೆಯಲ್ಲಿ ಒಂದು ಫ್ಯಾಮಿಲಿ ಫಂಕ್ಷನ್ ಇತ್ತು. ನಾನು ಹೋಗಿರಲಿಲ್ಲ, ಮನೆಯಿಂದ ಅತ್ತೆ ಮತ್ತು ಮಾವ ಮಾತ್ರ ಹೋಗಿದ್ದರು. ಸೊ ಎಲ್ಲ ಅತ್ತೆದಿರು, ಮಾವ, ಅನು ಮತ್ತು ಪಾಪು ಎಲ್ಲರೂ ಬಂದಿದ್ದರು. ಸೊ ನಾವು ಅಟೆಂಡ್ ಮಾಡಿರಲಿಲ್ಲಲ್ಲ, ನಾನು ಬಬ್ಲು ಹೇಗೋ ಬಂದಿದ್ದೀನಿ ಅಂತ ಅಂದ್ಬಿಟ್ಟು ಮಾತಾಡ್ಸ್ಕೊಂಡು ಹೋಗೋಣ ಅಂತ ಎಲ್ಲರೂ ಮನೆಗೆ ಬಂದಿದ್ದರು. ಹುಡುಗಿ ಡ್ರೆಸ್ ಹಾಕಿದ್ರೆ ಹುಡುಗಿನೇ. ಬಾಯ್, ಟಾಟಾ, ನಾವು ಬೆಳ್ಳಿ ಹೋಗ್ತೀವಿ, ಬಾಯ್.
ಟಾಟಾ. ಆ್ಯಂಡ್ ಅವರು ಅಷ್ಟೇ ತುಂಬ ಹೊತ್ತು ಇರಲಿಲ್ಲ, ಯಾಕಂದರೆ ಮಧ್ಯಾಹ್ನನೇ ಅಲ್ಲಿ ಊಟ ಮಾಡ್ಕೊಂಡು ಬಂದಿದ್ರಲ್ಲ. ಸೊ ಇಲ್ಲಿ ವಿಸಿಟ್ ಮಾಡಿ ಒಂದು ಕಾಫಿ ಸ್ನ್ಯಾಕ್ಸ್ ತಿಂದು ಹೊರಟರು ಎಲ್ಲರೂ ಬೇಗನೆ. ಆ್ಯಂಡ್ ಇದರಲ್ಲಿ ಬೇಬಿ ಅತ್ತೆ ಒಬ್ಬರು ಮಿಸ್ ಇದ್ದರು, ಅವ್ರ ಬದಲು ಹಸ್ಬೆಂಡ್ ಅಶೋಕ್ ಮಾವ ಬಂದಿದ್ದರು. ಸೊ ಅವ್ರು ಬೇಗನೆ ಹೋದರು. ಆ್ಯಂಡ್ ನೆಕ್ಸ್ಟ್ ಇವರೆಲ್ಲ ಒಟ್ಟಿಗೆ ಹೋದರು. ಹಾಯ್ ನಿವಿ, ನಿಂಗೆ ಅವಾರ್ಡ್ ಸಿಗ್ತಿದೆ ಅನ್ನೋ ವಿಷಯ ಕೇಳಿ ತುಂಬ ಖುಷಿ ಆಯಿತು. ನನಗಷ್ಟೇ ಅಲ್ಲ, ಅಪ್ಪ ಅಮ್ಮ ಅತ್ತೆ ಮಾವ ಎಲ್ಲರಿಗೂ ತುಂಬ ಖುಷಿಯಾಗಿದೆ. ಐ ಆಮ್ ವೆರಿ ವೆರಿ ಪ್ರೌಡ್ ಆಫ್ ಯು. ಆಲ್ ಯುವರ್ ಹಾರ್ಡ್ ವರ್ಕ್, ಲಾಂಗ್ ಡೇಸ್ ಆ್ಯಂಡ್ ಡೆಡಿಕೇಶನ್ ಹ್ಯಾವ್ ಟ್ರೂಲಿ ಪೇಯ್ಡ್ ಆಫ್. ಸೊ ಈ ಒಂದು ರೆಕಗ್ನೈಸೇಷನ್ಗೆ ನೀನು ಮೋಸ್ಟ್ ಡಿಸರ್ವ್ ಅಂತ ಹೇಳ್ಬೋದು. ಅಷ್ಟೇ ಅಲ್ಲ, ಯು ಇನ್ಸ್ಪೈರ್ಡ್ ಮೀ ಎವ್ರಿ ಡೇ ವಿತ್ ಯುವರ್ ಪ್ಯಾಷನ್ ಆ್ಯಂಡ್ ಕಮಿಟ್ಮೆಂಟ್. So this is just beginning. Many more achievements coming on your way. And thank you Pidilite for recognizing his hard work. Once again, congratulations and see you soon. ಸೊ ಫ್ರೆಂಡ್ಸ್, ವಿಡಿಯೋದಲ್ಲಿ ನೋಡ್ಬೋದು ನಾನು ಎಷ್ಟು ಖುಷಿಯಿಂದ ಆ್ಯಂಡ್ ಪ್ರೌಡಿಂದ ಈ ಒಂದು ವಿಡಿಯೋನ ಮಾಡಿದ್ದೆ ಅಂತ ಅಂದ್ಬಿಟ್ಟು. ಸೊ ಇದನ್ನು ಸರ್ಪ್ರೈಸ್ ವಿಡಿಯೋ ಆಗಿ ಕಂಪ್ನಿ ಕಡೆಯಿಂದ ಮಾಡಿಸಿದ್ದು ನನ್ನಿಂದ, ಅಲ್ಲಿ ಸ್ಟೇಜ್ ಮೇಲೆ ಡಿಸ್ಪ್ಲೇ ಮಾಡೋಕ್ಕೆ. ಸೊ ನೀವಿಗೆ ಎಫರ್ಟ್ಗೆ ಹಾರ್ಡ್ ವರ್ಕ್ಗೆ ಒಂದು ಬೆಸ್ಟ್ ರಿವಾರ್ಡ್ಸ್ ಸಿಕ್ಕಿದೆ. ಮಾಡ್ತಿರೋದು ಪಿಡಿಲೈಟ್ ಕಂಪನಿ. ಸೊ ಪಿಡಿಲೈಟ್ ಕಂಪನಿಯಲ್ಲೇ ಈ ಫೆವಿಕಾಲ್, ರಾಫ್, ಟೆನೆಕ್ಸ್ ಇವೆಲ್ಲ ಬ್ರ್ಯಾಂಡ್ಸ್ ಬರುತ್ತಲ್ಲ, ಇದೆಲ್ಲ ಮೇನ್ ಪಿಡಿಲೈಟ್ ಕಂಪ್ನಿ ಇದೆ. ಈ ಕಂಪನಿಗೆ ಬಂದು 2 years ಆಯಿತು. ಸೊ ಈ 2 yearsಲ್ಲಿ ಲಾಸ್ಟ್ ಇಯರು ಅಷ್ಟೇ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿದ್ರು, ಬಟ್ ಜಸ್ಟ್ ಮಿಸ್ಸಲ್ಲಿ ಅವಾರ್ಡ್ ಮಿಸ್ ಆಗಿತ್ತು. ಬಟ್ ಈ ವರ್ಷ ಬೆಸ್ಟ್ ಪರ್ಫಾರ್ಮೆನ್ಸ್ ಜೊತೆಗೆ ಬೆಸ್ಟ್ TSI ಅನ್ನೋ ಅವಾರ್ಡ್, 2 ಅವಾರ್ಡ್ ಸಿಕ್ಕಿದೆ. ಜೊತೆಗೆ ಆ ಪ್ರಮೋಷನ್ನು ಸಿಕ್ಕಿದೆ. ನನಗಂತೂ ತುಂಬ ಪ್ರೌಡ್ ಫೀಲ್ ಇದೆ. ಯಾಕಂದರೆ ನೀವಿದು ನಾರ್ಮಲ್ ಎಲ್ಲರೂ ಮಾಡೋ ಥರ ಏನೋ ಸಂಬಳಕ್ಕೆ ಕೆಲಸ ಮಾಡಬೇಕು ಅನ್ನೋ ಥರ ಮಾಡಲ್ಲ. ತುಂಬ ಡೆಡಿಕೇಶನ್ನಿಂದ ವರ್ಕ್ ಮಾಡ್ತಾರೆ. ಒಂದಿನೂ ಫೇಕ್ ಲೀವ್ ಹಾಕಿಲ್ಲ ಅವರು. ಸೊ ನಾನು ನೋಡ್ತಿದ್ದೀನಲ್ಲ, ನಾನು ಸ್ಟೂಡೆಂಟಿಂದ ಇಲ್ಲಿವರೆಗೂ ನೀವು ನೋಡ್ಕೊಂಡು ಬಂದಿದ್ದೀನಿ. ಒಂದು ಎಫರ್ಟ್ಸ್ ಇರ್ಬೋದು ಎಲ್ಲ, ಅದಕ್ಕೆಲ್ಲದಕ್ಕೂ ಈ ಒಂದು ಅವಾರ್ಡ್ ಒಂದು ಬೆಸ್ಟ್ ಗಿಫ್ಟ್ ಅಂತ ಹೇಳ್ಬೋದು. ಸೊ ಐ ವಿಶ್ ಇನ್ನೂ ಮೆನಿ ಮೋರ್ ಅವಾರ್ಡ್ಸ್ ನೀವಿಗೆ ಸಿಗಲಿ ಅಂತ ಅಂದ್ಬಿಟ್ಟು, ಆ್ಯಂಡ್ ಇನ್ನೂ ಗ್ರೋತ್ ಸಿಗಲಿ ಅಂತ ನಾನು ವಿಶ್ ಮಾಡ್ತೀನಿ. ಆ್ಯಂಡ್ ಕಂಗ್ರ್ಯಾಚುಲೇಷನ್ ನಿವಿಮಾ ನನ್ನ ಕಡೆಯಿಂದ. ಒಂದು ಹೆಂಡತಿಯಾಗಿ ಇದಕ್ಕಿಂತ ಖುಷಿ ಇನ್ನೇನಾಗುತ್ತಲ್ವ. ಹಾಗಾಗಿ ನಾನು ಸ್ವಲ್ಪ ಲೇಟಾಗೆ ಇದನ್ನು ಶೇರ್ ಮಾಡ್ಕೊತಾ ಇದ್ದೀನಿ. ನಿಮಗೆ ಗೊತ್ತಿಲ್ಲ ಈಗೆಲ್ಲ ಯೂಟ್ಯೂಬಿಗೆ ಹಾಕ್ತೀನಿ ಅಂತ ಅಂದ್ಬಿಟ್ಟು. ಇದು ನೋಡಿದ್ಮೇಲೆ ಏನು ರಿಯಾಕ್ಟ್ ಮಾಡ್ತಾರೆ, ಸೊ ನೋಡೋಣ. ಆ್ಯಂಡ್ ಸೊ ಇಷ್ಟು ಇವತ್ತಿನ ವ್ಲಾಗ್ ಫ್ರೆಂಡ್ಸ್. ಎಲ್ಲರಿಗೂ ಇವತ್ತಿನ ವ್ಲಾಗ್ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಆ್ಯಂಡ್ ಇಷ್ಟ ಆದರೆ ಗೊತ್ತಲ್ಲ, ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಇನ್ನೂ ಸಬ್ಸ್ಕ್ರೈಬ್ ಯಾರು ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಲವ್ ಯು ಆಲ್.